ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಹಗಲು ದರೋಡೆ ನಡೀತಾ ಇದ್ದು ಪ್ರಯಾಣಿಕರಿಗೆ ಅಕ್ಷರಶಃ ಮಕ್ಮಲ್ ಟೋಪಿಯನ್ನು ಹಾಕ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಲಗೇಜ್ ಕೌಂಟರ್ನಲ್ಲಿ ಲಗೇಜ್ ಇಡೋದಕ್ಕೆ ಅಂತಲೇ ಸಾರಿಗೆ ಇಲಾಖೆ ಒಂದು ದರವನ್ನು ನಿಗದಿ ಮಾಡಿದೆ. ಆದರೆ ಆ ದರವನ್ನು ಪಡೆಯದೆ ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ಪೀಕಲಾಗ್ತಾ ಇದೆ. ಕೇಳಿದ್ರೆ ಇದು ಯಾವುದಕ್ಕೂ ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಜನ ಮೋಸ ಹೋಗ್ತಾ ಇದ್ದಾರೆ ಅಂತ ನೀವೇ ನೋಡಿ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಹಗಲು ದರೋಡೆ. ಲಗೇಜ್ ರೂಮ್ನಲ್ಲಿ ನಿಗದಿಗಿಂತ ದುಪ್ಪಟ್ಟು ದರ ವಸೂಲಿ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಲಗೇಜ್ ಇಡೋದಿಕ್ಕೆ ಸಾರಿಗೆ ಇಲಾಖೆ ಲಗೇಜ್ ಕೌಂಟರ್ ಅನ್ನ ಆರಂಭಿಸಿದೆ. ಲಗೇಜ್ ಕೌಂಟರ್ನಲ್ಲಿ ಪ್ರಯಾಣಿಕರು 10 ಗಂಟೆ 12 ಗಂಟೆ ಲಗೇಜ್ ಇಟ್ಟು ತೆಗೆದುಕೊಂಡು ಹೋಗಬಹುದು. ಇನ್ನು ಲಗೇಜ್ ಕೌಂಟರ್ನಲ್ಲಿ ದರ ನಿಗದಿ ಮಾಡಿ ಗುತ್ತಿಗೆ ನೀಡಲಾಗಿದೆ. ಪ್ರತಿ 12 ಗಂಟೆಗೆ 30 ಕೆಜಿ ಲಗೇಜ್ ಇದ್ರೆ 10 ರಿಂದ 15 ರೂಪಾಯಿ ಅಷ್ಟೇ ದರ. ಆದ್ರೆ ಇಲ್ಲಿ ಗುತ್ತಿಗೆ ಪಡಿತಾ ಇರೋರು ಬರುವ ಪ್ರಯಾಣಿಕರಿಂದ 40 ರಿಂದ 80 ರೂಪಾಯಿ ವಸೂಲಿ ಮಾಡ್ತಾ ಇರೋ ಆರೋಪ ಬಂದಿದೆ. ಇನ್ನು ಸಾರಿಗೆ ಇಲಾಖೆ ನಿಗದಿ ಮಾಡಿರೋ ದರಕ್ಕಿಂತ ಹೆಚ್ಚು ದರ ತೆಗೆದುಕೊಳ್ತಾ ಇದ್ದಾರೆ. 30 ಕೆಜಿಗೆ 12 ಗಂಟೆ ಅವಧಿಗೆ ಸೂಟ್ಕೇಸ್, ಟ್ರಂಕ್, ಹಾಸಿಗೆ ಏನೇ ಇದ್ರೂ ಸಾರಿಗೆ ಇಲಾಖೆ 10 ರಿಂದ 15 ರೂಪಾಯಿ ನಿಗದಿ ಮಾಡಿದೆ. ಆದ್ರೆ ಇವರು ಏಕಾಏಕಿ ಪ್ರಯಾಣಿಕರಿಂದ 40 ರೂಪಾಯಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಉತ್ತರ ಹೇಳಲ್ಲ. ಜೊತೆಗೆ 40 ರೂಪಾಯಿಯಲ್ಲಿ 15 ರೂಪಾಯಿ ವಾಪಸ್ ಕೊಡ್ತೇವೆ ಅಂತಾರೆ. ಇದಕ್ಕೆ ದಾಖಲಾತಿ ಇದೆಯಾ ಅಂತ ಕೇಳಿದ್ರೆ ಸೈಲೆಂಟ್ ಆಗ್ತಾರೆ. ಮಿನಿಮಮ್ 12 ಅವರಿಂದ 24 ಅವರ್ಸ್ ಟೈಮ್ ಇರುತ್ತೆ. ಒಂದು ಬ್ಯಾಗಿಗೆ ಮಿನಿಮಮ್ 30 ರೂಪಾಯಿ ತೊಗೊಂಡ್ರೆ 12 ಅವರ್ ಒಳಗಡೆ 15 ರೂಪಾಯಿ ವಾಪಸ್ ರಿಟರ್ನ್ ಅಮೌಂಟಿಂದ 15 ರೂಪಾಯಿ ಪೇ ಮಾಡಿಸ್ಕೊಳ್ತೀವಿ. ರೀಫಂಡ್ ಒಂದು ಆಗಿ ಅವಾಗ ಕೊಡ್ತೀವಲ್ಲ ಸರ್ ಅವ್ರದ್ದು. 12 ಅವರ್ ಆಗಿದ್ದು ದಾಖಲೆ ಅಂದರೆ ಸ್ಲಿಪ್ ಅವ್ರು ಇಸ್ಕೊಂಡು ಹೋಗ್ತಾರಲ್ಲ ಬಿಲ್ಲಲ್ಲಿ ಅವ್ರಿಗೆ ಬರ್ಕೊಡ್ತೀವಿ. ಅವ್ರ ಬಿಲ್ಲಲ್ಲಿ 15 ರೂಪಾಯಿ ರಿಫಂಡ್ ಆಗಿದೆ ಅಂತ ಅವ್ರಿಗೆ ಗ್ರೀನ್ ಕಲರ್ ಒಂದು ಬಿಲ್ಲು ನನ್ನ ಹತ್ರ ದಾಖಲಾತಿಲ್ಲ ಸರ್. ಅವ್ರ ಬಿಲ್ ಅವ್ರಿಗೆ ಕೊಡ್ತೀವಲ್ಲ ಸರ್, ಅವ್ರು ಇಸ್ಕೊಂಡು ಹೋಗ್ತಾರೆ. ನನ್ನ ಹತ್ರ ಇದು ಬರಿಬೇಕು, ಅದು ಬರೀತಿಲ್ಲ ಅಷ್ಟೇ. ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಸಾರಿಗೆ ಇಲಾಖೆ ಲಗೇಜ್ ಕೌಂಟರ್ ಮಾಡಿ ಕಡಿಮೆ ದರವನ್ನ ನಿಗದಿ ಮಾಡಿದೆ. ಆದ್ರೆ ಇಲ್ಲಿ ಗುತ್ತಿಗೆ ಪಡ್ಕೊಳ್ಳೋರು ಹೆಚ್ಚು ವಸೂಲಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸಾರಿಗೆ ಇಲಾಖೆ ಕ್ರಮ ವಹಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.